ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ. ಯಾರು ಈ ಲಡ್ಡು ಮುತ್ಯ? ಅವರಿಗೆ ಹೇಗೆ ಬಂತು ಈ ಹೆಸರು? ದೈವದಿನರಾಗಿದ್ದ ಲಡ್ಡು ಮುತ್ಯ ಮತ್ತೆ ಹುಟ್ಟಿ ಬಂದ್ರ? ಬಾಗಲಕೋಟೆಯಲ್ಲಿದೆ ಅಂತೆ ಈ ಲಡ್ಡು ಮುತ್ಯರ ದೇವಸ್ಥಾನ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಈ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಹಾಡು ವೈರಲ್. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ. ಫ್ಯಾನ್ ಬಾಬನಿಗೂ ಲಡ್ಡು ಮುತ್ಯನಿಗೂ ಏನ್ ಸಂಬಂಧ? ಆಕೆ ಹಾಕಿದ ಒಂದೇ ವಿಡಿಯೋ ಅಬ್ಬಬ್ಬ ಇಷ್ಟೊಂದು ಟ್ರೋಲ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ. ಲಡ್ಡು ಮುತ್ಯ 2 ಅಸಲಿಯತ್ತು. ಸಾಮಾನ್ಯ ವ್ಯಕ್ತಿ ಬಾಗಲಕೋಟೆ ಭಗವಂತನಾದ ರೋಚಕ ಕತೆ. ಮಿಸ್ ಮಾಡದೆ ಕೊನೆಯ ತನಕ ಈ ಸ್ಟೋರಿ ನೋಡಿ. ವಿಶೇಷ ಸೂಚನೆ, ಇಲ್ಲಿ ನಾವು ಯಾರ ನಂಬಿಕೆಗೂ ಧಕ್ಕೆ ತರುವಂತ ಕೆಲಸ ಮಾಡುತ್ತಿಲ್ಲ. ಇದ್ದದನ್ನ ಇದ್ದಂತೆ ತೋರಿಸುವ ಕಾರ್ಯ ನಮ್ಮದು. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ಸೋಷಿಯಲ್ ಮೀಡಿಯಾನ ಹಂಗೆ ಕಂಡ್ರೆ ಒಂದಷ್ಟು ಮಂದಿಗೆ ಸೋಷಿಯಲ್ ಮೀಡಿಯಾ ಪ್ಲಸ್ ಆದ್ರೆ ಇನ್ನೊಂದಷ್ಟು ಮಂದಿಗೆ ಈ ಸೋಷಿಯಲ್ ಮೀಡಿಯಾನೇ ಮೈನಸ್ ಆಗುವುದು ಉಂಟು. ಯಾರಿಗೂ ಗೊತ್ತಿರದ ವ್ಯಕ್ತಿಗಳು ಒಮ್ಮೆಲೆ ಇಡೀ ದೇಶಕ್ಕೆ ಗೊತ್ತಾಗುವಂತೆ ವೈರಲ್ ಆದ್ರೆ ಇನ್ನೊಂದಷ್ಟು ಮಂದಿ ಅದೇ ವಿಡಿಯೋದಿಂದ ಟ್ರೋಲ್ ಆಗುವುದು ಕೂಡ ಉಂಟು. ಸದ್ಯ ಇದೀಗ ತಿರುಗುತ್ತಿರುವ ಫ್ಯಾನ್ ರೆಕ್ಕೆ ಹಿಡಿದು ಅದರ ಧೂಳನ್ನ ಇತರರ ಹಣೆಗೆ ವಿಭೂತಿಯಂತೆ ಹಾಕಿರೋ ವಿಡಿಯೋ ಮತ್ತು ಅದರಲ್ಲಿರುವ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಹಾಡು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಸಲಿಗೆ ಆ ವ್ಯಕ್ತಿ ಯಾರು? ತಿರುಗುತ್ತಿರುವ ಫ್ಯಾನ್ ರೆಕ್ಕೆ ಹಿಡಿಯುವ ವಿಡಿಯೋ ಇಷ್ಟೊಂದು ಟ್ರೋಲ್ ಆಗಿದ್ದು ಯಾಕೆ? ನಿಜಕ್ಕೂ ಲಡ್ಡು ಮುತ್ಯ ಯಾರು? ನಿಮ್ಮ 10 ಹಲವು ಪ್ರಶ್ನೆಗೆ ಪೂರ್ತಿ ವಿಡಿಯೋ ನೋಡಿ ಖಂಡಿತ ಕ್ಲಾರಿಟಿ ಸಿಗುತ್ತೆ. ವೀಕ್ಷಕರೇ, ಮೊದಲಿಗೆ ನಾವು ಅಸಲಿ ಲಡ್ಡು ಮುತ್ಯ ಯಾರು ಅನ್ನೋದನ್ನ ನಿಮ್ಗೆ ತಿಳಿಸ್ತೇವೆ. ಅದಾದ ನಂತರ ಈಗಿನ ಲಡ್ಡು ಮುತ್ಯ 2 ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೇವೆ. ಬಾಗಲಕೋಟೆ ಜಿಲ್ಲೆಯ ಮುಗೋಳ ತಾಲೂಕಿನ ಮುಗಳಕೋಡ ಗ್ರಾಮದಲ್ಲಿ ಬಸಪ್ಪ ಮತ್ತು ಯಲ್ಲಮ್ಮ ದಂಪತಿಗಳು ವಾಸವಿದ್ದರು. 1898ರಲ್ಲಿ ಚೌತಿಯ ದಿನದಂದೇ ಇವರಿಗೆ ಗಂಡು ಮಗು ಜನನವಾಗುತ್ತೆ. ಮಗು ಕಾಲು ಮುಂದೆ ಮಾಡಿ ಹುಟ್ಟಿದ ಕಾರಣ ಸೂಲಗಿತ್ತಿಯರಿಗೆ ಮರಣ ಎನ್ನುವ ಮೂಢನಂಬಿಕೆಯಿಂದ ಮಗುವನ್ನ ತಾಯಿಗೆ ಗೊತ್ತಿಲ್ಲದಂತೆ ಹೆರಿಗೆ ಮಾಡಲು ಬಂದ ಮಹಿಳೆಯರು ಸಾಯಿಸುತ್ತಾರೆ. ಆದ್ರೆ ಚೌತಿಯ ದಿನದಂದು ಹುಟ್ಟಿದ ಮಗು ಗಣಪತಿಯ ವರಪ್ರಸಾದವಾದ ಕಾರಣ ಪವಾಡ ಎಂಬಂತೆ ಮಗು ಮತ್ತೆ ಹುಟ್ಟಿ ಬಂದಿತ್ತು. ಆತನಿಗೆ ಮಲ್ಲಪ್ಪ ಎಂದು ನಾಮಕರಣ ಮಾಡುತ್ತಾರೆ. ಆಗಿನ ಮಲ್ಲಪ್ಪನೇ ಈಗಿನ ಲಡ್ಡು ಮುತ್ಯ. ಆ ಹೆಸರು ಹೇಗೆ ಬಂತು, ಆತನ ಪವಾಡ ಏನು, ಎಲ್ಲವುದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಚಿಕ್ಕಂದಿನಿಂದ ಆಗಿನ ಮಲ್ಲಪ್ಪ ಏನಿದ್ದಾನೆ ಆತ ಅಷ್ಟೇನು ಬುದ್ಧಿವಂತನಾಗಿರಲಿಲ್ಲ. ಒಂದು ರೀತಿಯ ಮಂದ ಸ್ವಭಾವ, ಅಂದ್ರೆ ಬುದ್ಧಿಮಾಂದ್ಯನಾಗಿ ಜನಿಸಿದ್ದ. ಹಾಗಾಗಿ ಈತನಿಗೆ ಶಾಲೆಗೆ ಹೋಗಲು ಅವಕಾಶ ಕೂಡ ದೊರಕಿಲ್ಲ. ಮಲ್ಲಪ್ಪ ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ತಾಯಿ ಯಲ್ಲಮ್ಮನನ್ನ ಕಳೆದುಕೊಳ್ಳುತ್ತಾನೆ. ಇತ್ತ ತಾಯಿ ತೀರಿ ಹೋದ ಕಾರಣ ತಂದೆ ಬಸಪ್ಪ ಇನ್ನೊಂದು ಮದುವೆ ಆಗ್ತಾನೆ. ಮುಂದೆ ಬಂದ ಮಲತಾಯಿ ಮಲ್ಲಪ್ಪನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಸುಖ ಸುಮ್ಮನೆ ಹೊಡೆಯುತ್ತಿದ್ದಳು, ಸಿಕ್ಕಾಪಟ್ಟೆ ಕೆಲಸ ಕೊಡುತ್ತಿದ್ದಳು. ಇದನ್ನೆಲ್ಲ ನೋಡಿದ ಆತ ಒಂದು ದಿನ ಮನೆ ಬಿಟ್ಟೆ ಹೋಗ್ತಾನೆ. ದೇವಸ್ಥಾನದ ಜಗಲಿಯಲ್ಲಿ ಮಲಗಿದ ಆತ ನನಗೆ ಯಾರು ದಿಕ್ಕೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಊರಿನಲ್ಲಿದ್ದ ಶ್ರೀಮಂತ ವ್ಯಕ್ತಿ ಧರ್ಮೇಗೌಡ ನೆನಪಾಗ್ತಾನೆ. ಧರ್ಮೇಗೌಡನನ್ನ ಪ್ರೀತಿಯ ಅಜ್ಜ ಎಂದು ಈತ ಕರೆಯುತ್ತಿದ್ದ. ಅವರ ಮನೆಗೆ ಹೋಗಿ ಆಶ್ರಯ ಇರ್ತಾನೆ. ಧರ್ಮೇಗೌಡನಿಗೂ ಈತ ಅಂದ್ರೆ ಪಂಚಪ್ರಾಣ. ಏಕೆಂದ್ರೆ ಈತನಿಗೂ ಕೂಡ ಹಿಂದು ಮುಂದು ಯಾರು ಇಲ್ಲ. ಇದ್ದ ಒಬ್ಬ ರುದ್ರ ಎನ್ನುವ ತಮ್ಮ ಆಸ್ತಿಗೋಸ್ಕರ ಗಲಾಟೆ ಮಾಡಿ ಬೇರೆ ಮನೆ ಮಾಡಿರುತ್ತಾನೆ. ಇತ್ತ ಬಾಗಲಕೋಟೆಯ ತೆಗ್ಗೆ ಎನ್ನುವ ಗ್ರಾಮದಲ್ಲಿದ್ದ ಮಲ್ಲಪ್ಪನ ಅಜ್ಜಿ ಕೂಡ ಮೊಮ್ಮಗನನ್ನ ನೋಡ್ಬೇಕು ಅಂತ ಕಾಯ್ತಾ ಇರ್ತಾಳೆ. ಮಲ್ಲಪ್ಪನ ಸೋದರ ಮಾವ ಹನುಮಂತ ಹಾಗೂ ಮಲ್ಲಪ್ಪನ ಅಪ್ಪ ಬಸಪ್ಪ ಮನೆ ಬಿಟ್ಟು ಹೋಗಿದ್ದ ಮಲ್ಲಪ್ಪನನ್ನ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರುವಾಗ ಧರ್ಮೇಗೌಡರ ಮನೆಯಲ್ಲಿದ್ದದ್ದನ್ನು ಗಮನಿಸಿ ಅಜ್ಜಿಯ ಬಳಿ ಕರೆದುಕೊಂಡು ಹೋಗ್ತಾರೆ. ಹೀಗೆ ಅಜ್ಜಿಯ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದ ಮಲ್ಲಪ್ಪ ಅಲ್ಲೇ ಕುರಿ ದನ ಕಾಯುತ್ತಾ ಕೆಲಸ ಮಾಡ್ತಾ ಇರುತ್ತಿದ್ದ. ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲದ ಈತ ಏನೇ ಊಟ ಕೊಟ್ರು ಅದನ್ನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಿಕ್ಕವರಿಗೆ ಹಂಚುತ್ತಿದ್ದ. ಬುದ್ಧಿಮಾಂದ್ಯನಾಗಿದ್ದ ಈತನನ್ನು ನೋಡಿ ಊರಿನ ಜನರು ಆತನಿಗೆ ಮದುವೆ ಮಾಡಿಸಿ ಸರಿ ಆಗ್ತಾನೆ ಅನ್ನುತ್ತಾರೆ. ಅತಿ ಚಿಕ್ಕ ವಯಸ್ಸಲ್ಲೇ ಆತನಿಗೆ ಮದುವೆ ಕೂಡ ಮಾಡಿಸಿಯೇ ಬಿಡ್ತಾರೆ. ಬುದ್ಧಿಮಾಂದ್ಯನಾಗಿದ್ದ ಮಲ್ಲಪ್ಪ ಮದುವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವ ಮಡದಿ ಜೊತೆ ಇರದೆ ಮತ್ತೆ ಅಜ್ಜಿಯ ಜೊತೆ ಇರುತ್ತಾನೆ. ಒಂದು ದಿನ ಯಾಕೋ ಮಲ್ಲಪ್ಪನಿಗೆ ತನ್ನ ಪ್ರೀತಿಯ ಅಜ್ಜ ಧರ್ಮೇಗೌಡ ನೆನಪಾಗ್ತಾನೆ. ವಯಸ್ಸಾಗಿದ್ದ ಧರ್ಮೇಗೌಡನಿಗೂ ಕೂಡ ಮಲ್ಲಪ್ಪನ ನೆನಪು ಕಾಡಿತ್ತು. ನೋಡೋಣ ಅಂತ ಕೊನೆಗೂ ಮಲ್ಲಪ್ಪ ಅಜ್ಜಿ ಮನೆ ಬಿಟ್ಟು ಧರ್ಮೇಗೌಡ ಇದ್ದ ಊರಿಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಧರ್ಮೇಗೌಡನ ಸ್ವಂತ ತಮ್ಮ ರುದ್ರೇಗೌಡ ಆಸ್ತಿಗೋಸ್ಕರ ಕೊಲೆ ಮಾಡ್ತಾನೆ.
ಇದನ್ನ ಕಣ್ಣಾರೆ ಕಂಡ ಮಲ್ಲಪ್ಪ ರುದ್ರನಿಗೆ ನೀನು ಅನುಭವಿಸ್ತಿ ಅಂತ ಶಾಪ ಕೊಡ್ತಾನೆ. ಕೊಟ್ಟ ಶಾಪ ಅಲ್ಲೇ ರುದ್ರನಿಗೆ ತಟ್ಟುತ್ತೆ. ತನ್ನ 2 ಕಾಲಿನ ಸ್ವಾಧೀನ ಕಳೆದುಕೊಳ್ಳುತ್ತಾನೆ. ಹಾಗೆ ಆತನ 2 ಕಣ್ಣಿನ ದೃಷ್ಟಿ ಕೂಡ ಕುಂದಿ ಹೋಗುತ್ತೆ. ಬಾಲ್ಯ ವಿವಾಹ ಮಾಡಿದ್ದ ಮಲ್ಲಪ್ಪನನ್ನು ಮತ್ತೆ ಮಾವನ ಮನೆಗೆ ಕರೆದುಕೊಂಡು ಹೋಗಿ ಹೆಂಡತಿ ಜೊತೆ ಬಾಳ್ವೆ ಮಾಡುವಂತ ಬುದ್ಧಿ ಹೇಳ್ತಾರೆ. ಸಂಸಾರ ಅಂದ್ರೆ ಏನು ಅಂತ ಗೊತ್ತಿರದ ಆತ ಮೊದಲ ರಾತ್ರಿ ತನ್ನ ಬಟ್ಟೆಯನ್ನ ತಾನೇ ಹರಿದುಕೊಂಡು ಹುಚ್ಚನಂತೆ ಆಡಲು ಶುರು ಮಾಡ್ತಾನೆ. ಇದನ್ನು ನೋಡಿದ ಮಲ್ಲಪ್ಪನ ಮಾವ ಸ್ವಾಮೀಜಿಯ ಆಶ್ರಮದಲ್ಲಿ ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಕರೆದುಕೊಂಡು ಬರುತ್ತಾನೆ. ಮಲ್ಲಪ್ಪ ಎಂತ ದೈವ ಪುರುಷ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ಸ್ವಾಮೀಜಿ ಮಲ್ಲಪ್ಪನಿಗೆ ಪ್ರಸಾದ ಕೊಡುವಾಗ ಆತನ ಕೈಯನ್ನ ನೋಡಿ ಶಾಕ್ ಆಗ್ತಾರೆ. ಈತ ಗಣಪತಿಯ ವರಪ್ರಸಾದ ಅನ್ನೋದು ಆತನಿಗೆ ಅರಿವಾಗುತ್ತೆ. ಮುಂದೆ ಈತನಿಂದ ಲೋಕ ಕಲ್ಯಾಣ ಆಗುತ್ತೆ ಅಂತ ಸ್ವಾಮೀಜಿಗೆ ತಿಳಿಯುತ್ತೆ. ಆದ್ರೆ ಮಲ್ಲಪ್ಪನ ಹೆಂಡತಿ ಆತನನ್ನ ಸ್ವೀಕರಿಸಲು ತಯಾರಾಗಿರಲಿಲ್ಲ. ಹುಚ್ಚನಂತೆ ವರ್ತನೆ ಮಾಡಿದ ಮಲ್ಲಪ್ಪನನ್ನ ಹತ್ತಿರ ಸೇರಿಸಿಕೊಳ್ಳಲು ಒಪ್ಪಲಿಲ್ಲ. ಇದನ್ನೆಲ್ಲ ನೋಡಿದ ಆತ ಮತ್ತೆ ಹುಚ್ಚನಂತೆ ಆದ. ಊರೂರು ತಿರುಗಲು ಶುರು ಮಾಡಿದ. ಹೀಗೆ ಇರುವಾಗ ಒಂದು ದಿನ ರಾತ್ರಿ ಯಾರೋ ಒಬ್ಬ ಮಾಯಾವಿ ಬಂದು ಚಳಿ ಆಗ್ತಿದೆ ಎಂದಾಗ ತನ್ನ ಮೈ ಮೇಲೆ ಇದ್ದ ಬಟ್ಟೆಯನ್ನ ಬಿಚ್ಚಿ ಆತನಿಗೆ ಕೊಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಗೋಣಿ ಚೀಲವನ್ನ ಸುತ್ತಿಕೊಂಡ. ಸೊಂಟಕ್ಕೆ ಒಂದು ಶಾಲನ್ನ ಕಟ್ಟಿಕೊಂಡು ಮತ್ತೆ ಊರೂರು ತಿರುಗಲು ಶುರು ಮಾಡಿದ. ಈತನ ಪವಾಡ ಶುರುವಾಗುವುದು ಇಲ್ಲಿಂದ ನೋಡಿ. ಜನರು ಮಾತನಾಡುವ ಪ್ರಕಾರ ಹಾಗೂ ಪುಸ್ತಕದಲ್ಲಿ ಕೂಡ ಉಲ್ಲೇಖವಾಗಿರುವುದನ್ನ ಗಮನಿಸಿದರೆ ಒಮ್ಮೆ ಕಳ್ಳೂರು ಮುಳ್ಳೂರು ಎಂಬ ಗ್ರಾಮದಲ್ಲಿ ಮಳೆಯೇ ಇರಲಿಲ್ಲವಂತೆ. ಬೆಳೆ ಬೆಳೆಯಲು ಕುಡಿಯಲು ನೀರು ಇಲ್ಲದಂತ ಬರಗಾಲದ ಪರಿಸ್ಥಿತಿ ಆ ಊರಿಗೆ ಬಂದೊದಗಿತ್ತು. ಅಲ್ಲಿಗೆ ಬಂದಿದ್ದ ಇದೇ ಮಲ್ಲಪ್ಪ ತನ್ನ ಸೊಂಟಕ್ಕೆ ಕಟ್ಟಿಕೊಂಡ ಶಾಲನ್ನು ಆಕಾಶದೆತ್ತರಕ್ಕೆ ಎಸೆದನಂತೆ. ಇದರಿಂದ ಮಳೆ ಎಲ್ಲಿಲ್ಲದಂತೆ ಬಂತು ಎಂದು ಊರಿನ ಜನರು ಮಾತನಾಡಲು ಶುರು ಮಾಡಿದ್ರು. ಓಡುವ ಮೋಡವ ಕೈ ಮಾಡಿ ನಿಲ್ಲಿಸಿದೆ ಬರಡು ಭೂಮಿಗೆ. ಇದಾದ ಬಳಿಕ ಈತನನ್ನ ದೈವ ಪುರುಷ ಎಂದು ಕೊಂಡಾಡಲು ಶುರು ಮಾಡ್ತಾರೆ. ಮಲ್ಲಪ್ಪನಿಗೆ ತಿಪ್ಪೆಗುಂಡಿಯೇ ಉಪ್ಪರಿಗೆ ಆಯ್ತು, ಕೊಳಚೆ ನೀರೇ ತೀರ್ಥವಾಯ್ತು. ಹುಚ್ಚನಂತೆ ಇದ್ದು ಊರಿನ ಜನರನ್ನೇ ಎಚ್ಚರಿಸಿದ. ಹರಿದ ಲಡ್ಡಾದ ಗೋಣಿಚೀಲವನ್ನ ಸುತ್ತಿಕೊಂಡಿದ್ದ ಆತನನ್ನು ಲಡ್ಡು ಮುತ್ಯ ಎಂದು ಜನರು ಕರೆಯಲು ಶುರು ಮಾಡಿದರು. ಹೀಗೆ ಆತನಿಗೆ ಲಡ್ಡು ಮುತ್ಯ ಎಂದೇ ಹೆಸರು ಬಂದು ಪ್ರಸಿದ್ಧಿ ಹೊಂದಿದನು. ಇಷ್ಟು ದಿನ ಊರಲ್ಲಿ ಅಲೆದಾಡುತ್ತಿರುವಾಗ ಹುಚ್ಚನೆಂದು ಕಲ್ಲನ್ನು ಹೊಡೆಯುತ್ತಿದ್ದವರು ಆತನ ಪವಾಡ ನೋಡಿ ಕೈ ಮುಗಿಯಲು ಶುರು ಮಾಡ್ತಾರೆ. ಹುಚ್ಚನಂತೆ ತಾನಿದ್ದು ಜಗವೆಲ್ಲ ಮೆಚ್ಚಿದ ಸಚ್ಚರಿತ ಸದಾ ಧ್ಯಾನಿ. ಒಮ್ಮೆ ಒಂದು ದಂಪತಿಗಳಿಗೆ ಮಗು ಇರಲಿಲ್ಲ. ಹೀಗೆ ವೈದ್ಯರ ಬಳಿ ತೋರಿಸಲು ಹೋಗುವಾಗ ದಾರಿಯಲ್ಲಿ ಲಡ್ಡು ಮುತ್ಯನನ್ನ ಮುತ್ತಿಗೆ ಹಾಕಿಕೊಂಡು ಜನರು ಆಶೀರ್ವಾದ ಪಡೆಯುತ್ತಿದ್ದರಂತೆ. ಇದನ್ನು ನೋಡಿದ ದಂಪತಿಗಳು ಆಶೀರ್ವಾದ ಪಡೆಯೋಣ ಅಂತ ಅಂದುಕೊಂಡಿದ್ದರು. ಆದ್ರೆ ಅಷ್ಟೊಂದು ಜನರ ಮಧ್ಯೆ ಹೇಗೆ ಹೋಗುವುದೆಂದು ಆಲೋಚನೆ ಮಾಡುತ್ತಿರುವಾಗಲೇ ಲಡ್ಡು ಮುತ್ಯ ದೂರದಿಂದ ಒಂದು ಬಾಳೆಹಣ್ಣನ್ನ ಪ್ರಸಾದದಂತೆ ದಂಪತಿ ಇದ್ದ ಕಡೆಗೆ ಎಸೆದನು. ಇದರಿಂದ ದಂಪತಿಗಳಿಗೆ ಮುಂದೆ ಮಕ್ಕಳಾಯ್ತಂತೆ. ಮಕ್ಕಳಾಗದ ನನಗೆ ಅತ್ತೆ ಮನೆಯ ಕಿರುಕುಳ ಬಾಳೆಹಣ್ಣನಿತ್ತು ತಾಯ್ತನ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದೊಂದೇ ಪವಾಡದಿಂದ ಲಡ್ಡು ಮುತ್ಯ ಎಲ್ಲರ ಗಮನ ಸೆಳೆಯಲು ಶುರು ಮಾಡಿದ. ಆ ಊರಿನ ಅಂಗಡಿಗಳಿಗೆ ಲಡ್ಡು ಮುತ್ಯ ಒಮ್ಮೆ ಬಂದರೆ ಸಾಕು ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಿತ್ತಂತೆ. ಊರಿನಲ್ಲಿದ್ದ ಯಾರಾದ್ರೂ ಮನೆಗೆ ಭೇಟಿ ಕೊಟ್ಟರೆ ಆ ಮನೆಯವರು ಶ್ರೀಮಂತರಾಗುತ್ತಿದ್ದರಂತೆ. ಹೀಗೆ ಪವಾಡಗಳನ್ನು ಮಾಡುತ್ತಿರುವಾಗ ಭಕ್ತರು ಕೊಟ್ಟ ಒಂದೇ ಒಂದು ರೂಪಾಯಿಯನ್ನು ಕೂಡ ಲಡ್ಡು ಮುತ್ಯ ಸ್ವೀಕರಿಸುತ್ತಿಲ್ಲವಂತೆ. ಭಕ್ತರು ತಿನ್ನಲು ಏನೇ ಕೊಟ್ಟರೋ ಅದನ್ನು ಕೂಡ ಸ್ವಲ್ಪ ತಿಂದು ಬಿಸಾಡುತ್ತಿದ್ದರೋ ಇಲ್ಲ ಪಕ್ಕದಲ್ಲೇ ಇದ್ದ ಮಕ್ಕಳಿಗೆ ಹಂಚುತ್ತಿದ್ದರೋ. ತನ್ನ ಬಟ್ಟೆಯನ್ನು ಕೂಡ ಬದಲಾಯಿಸದೆ ಅದೇ ಹರಿದ ಗೋಣಿಚೀಲವನ್ನೇ ಧರಿಸುತ್ತಿದ್ದರಂತೆ. ಹೀಗೆ ಇರುವಾಗ ಒಂದು ದಿನ ಲಡ್ಡು ಮುತ್ಯ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ಕೊನೆಯ ಗಳಿಗೆಯಲ್ಲಿ ಊರಿನವರೆಲ್ಲ ಸೇರಿ ಲಡ್ಡು ಮುತ್ಯರ ಬಳಿ ಬಂದು ನಿಮಗೆ ಗದ್ದುಗೆ ನಿರ್ಮಾಣ ಮಾಡಬೇಕು, ದಾರಿ ತೋರಿಸಿ ಎಂದರು. ಆಗ ಲಡ್ಡು ಮುತ್ಯ ಕೈ ಎತ್ತಿ ತೋರಿಸಿ ಸನ್ನೆ ಮಾಡಿ ಹೇಳಿ ಇಹಲೋಕ ತ್ಯಜಿಸಿದರು. ಗದ್ದುಗೆ ಮಾಡಿ ಸ್ಥಿರವಾಯಿತು. ಇದಾದ ಬಳಿಕ ಲಡ್ಡು ಮುತ್ಯ ಅಂತ್ಯ ಸಂಸ್ಕಾರ ಆಯ್ತು. ಊರ ಪರ ಊರ ಮಂದಿ ಲಡ್ಡು ಮುತ್ಯರ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದರು. ಸದ್ಯ ಇದೀಗ ಹುಬ್ಬಳ್ಳಿಯಿಂದ ಬಿಜಾಪುರ ಹೋಗುವ ರಸ್ತೆಯಲ್ಲಿ ಬಾಗಲಕೋಟೆಯ ಬಳಿ ಗದ್ದನೆಕರಿ ಕ್ರಾಸ್ ನಲ್ಲಿ ಲಡ್ಡು ಮುತ್ಯರ ಮಠ ಇದೆ. ಇಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದ್ದು ಲಡ್ಡು ಮುತ್ಯ ಹೆಸರಲ್ಲಿ ಸೇವಾ ಟ್ರಸ್ಟ್ ಕೂಡ ರಚನೆಯಾಗಿದೆ. ಜನರ ಕೊಡುಗೆಯಿಂದ ಟ್ರಸ್ಟ್ ಕೂಡ ಬೆಳೆದು ನಿಂತಿದೆ. ಇದೇ ಜಾಗದಲ್ಲಿ ಕಲ್ಯಾಣ ಮಂಟಪ ಹಾಗೂ ಸಭಾಭವನ ಕೂಡ ಇದೆ. ಲಡ್ಡು ಮುತ್ಯರನ್ನ ಕೊಂಡಾಡುವ ಆತನ ಪವಾಡವನ್ನು ತಿಳಿಸುವ ಹಾಡುಗಳನ್ನು ಕೂಡ ರಚಿಸಲಾಗಿದ್ದು ಅವುಗಳ ಸಿಡಿಗಳು ಕೂಡ ಈ ಹಿಂದೆ ಬಿಡುಗಡೆಯಾಗಿತ್ತು. ಕೆಲವು ವರ್ಷಗಳ ಹಿಂದೆ ಇವರ ಆಧ್ಯಾತ್ಮ ಜೀವನವನ್ನಾಧರಿಸಿ ಒಂದು ಚಲನಚಿತ್ರವು ಕೂಡ ಬಿಡುಗಡೆಯಾಗಿತ್ತು. ಇದಿಷ್ಟು ಲಡ್ಡು ಮುತ್ಯರ ಜೀವನದ ಸ್ಟೋರಿ ಹಾಗೂ ಪವಾಡಗಳ ಬಗ್ಗೆ ಜನರ ನಂಬಿಕೆ. ಇದೀಗ ಫ್ಯಾನ್ ಬಾಬಾ ಯಾರು ಅಂತ ನೋಡುವುದಾದರೆ ಈತನಿಗೂ ಲಡ್ಡು ಮುತ್ಯರಿಗೂ ಸಂಬಂಧವೇ ಇಲ್ಲ. ಜನರ ನಂಬಿಕೆ ಪ್ರಕಾರ ಈತ ಕೂಡ ಒಬ್ಬ ದೈವ ಪುರುಷನಂತೆ. ಈತನು ಹೇಳಿದ್ದು ನಡೆಯುತ್ತದೆ ಅಂತೆ. ಈತ ಮನೆಗೆ ಬಂದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ,
ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ನಿಜವಾದ ಲಡ್ಡು ಮುತ್ಯಾರಿಗೂ ಈತನಿಗೂ ತುಂಬಾ ವ್ಯತ್ಯಾಸವಿದೆ. ಈತನು ಕೂಡ ಭಕ್ತರು ಕೊಟ್ಟ ಹಣವನ್ನು ಸ್ವೀಕರಿಸುವುದಿಲ್ಲ ಎನ್ನುತ್ತಾರೆ. ಆದರೆ ಭಕ್ತರೆಲ್ಲರೂ ಕೂಡ ಸೇರಿ ಈತನಿಗೆ ಒಂದು ಕಾರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತೆ. ಅಂಗವಿಕಲನಾಗಿದ್ದ ಈತ ತಿರುಗುತ್ತಿರುವ ಫ್ಯಾನ್ ನಿಲ್ಲಿಸಿ ಅದರಲ್ಲಿದ್ದ ಧೂಳನ್ನ ವಿಭೂತಿಯಂತೆ ಪಕ್ಕದಲ್ಲಿ ನಿಂತಿದ್ದ ಜನರ ಹಣೆಗೆ ಹಂಚುತ್ತಿದ್ದ. ಇದೀಗ ಈತನ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದ್ದು ಜೊತೆಗೆ ಟ್ರೋಲ್ ಕೂಡ ಆಗ್ತಿದೆ. ಇದಿಷ್ಟು ಬಾಗಲಕೋಟೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ಮಲ್ಲಪ್ಪ ಲಡ್ಡು ಮುತ್ಯನಾಗಿ ಪ್ರಸಿದ್ಧಿ ಹೊಂದಿ ಬಾಗಲಕೋಟೆಗೆ ಭಗವಂತನಾದ ಸ್ಟೋರಿ ಹಾಗೂ ಲಡ್ಡು ಮುತ್ಯ ಎಂದು ವೈರಲ್ ಆಗುತ್ತಿರುವ ಈ ವ್ಯಕ್ತಿಯ ಅಸಲಿಯತ್ತು ಹಾಗೂ ಲಡ್ಡು ಮುತ್ಯಾರ ಪವಾಡವನ್ನ ಕಣ್ಣಾರೆ ಕಂಡಂತ ವ್ಯಕ್ತಿಯೊಬ್ಬರು ಕೂಡ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೊನೆಯದಾಗಿ ಆಡಿಯೋ ಇದೆ, ಕೇಳಿಸ್ಕೊಳ್ಳಿ, ನಿಮ್ಗೆ ಖಂಡಿತವಾಗಿ ಕ್ಲಾರಿಟಿ ಸಿಗುತ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಾವು ವಿಮರ್ಶಕ ಟಿವಿಯಿಂದ ಕರೆ ಮಾಡ್ತಿರೋದು. ಹ್ಞೂ ಸರ್. ಹಾ ಸರ್, ಅದೇ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಾಡು ವೈರಲ್ ಆಗ್ತಿದೆ, ಅದ್ರ ಜೊತೆಗೆ ಒಬ್ರು ಫ್ಯಾನ್ ಅನ್ನ ನಿಲ್ಸುವಂತ ವಿಡಿಯೋ. ಹೌದಾ, ಅದು ಏನು ಸುಳ್ಳು ಸರ್ ಅದೆಲ್ಲ. ಹೊರಗಡೆ ಏನು ಐತಲ್ಲ ಸರ್, ಅವ್ರು ಕ್ಯಾನ್ ಹಿಡಿದು ಅವರೆಲ್ಲ ಸುಳ್ಳು ಇದು ಸರ್ ಅವೆಲ್ಲ. ಹಾ 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 ಇಲ್ಲಿ ಯಾರು ಅವರು ಇದು ಬಿಟ್ಟಿಲ್ಲ ಸರ್, ಯಾರು ಅಜ್ಜಾರು ಬಾಳೆ ಏನು ಇದು ಆಗಿಲ್ಲ ಸರ್ ಅವರು. ಹಾ 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 ಓಕೆ. ಆ ಮಠಕ್ಕೆ ಯಾರು ಬರಲ್ಲ ಸರ್, ಸುಮ್ಮನೆ ಯಾರು ಏನೋ ಇದನ್ನ ಹವಾ ಎಬ್ಸ್ಯಾರ ಸರ್. ಹಂಗ ಭಕ್ತರು ಬರ್ತಾರ, ದರ್ಶನ ತಗೋತಾರ, ಹೋಗ್ತಾರ ಸರ್, ಅಲ್ಲಿ ಯಾರು ಇರಲ್ಲ ಸರ್. ಅಂದ್ರೆ ಅವರು ಲಡ್ಡು ಮುತ್ತಿ ಏನಿದ್ದಾರೆ, ಒರಿಜಿನಲ್ ಲಡ್ಡು ಮುತ್ತಿ, ಅವರು ಬಾಗಲಕೋಟೆ ಭಗವಂತ ಅಂತಾನೆ ಫೇಮಸ್ ಆಗಿದ್ದಾರೆ. ಹೌದು, ಮಾರ್ಕೆಟ್ ನಲ್ಲೇ ಇರ್ತಿದ್ರು ಸರ್, ಬಾರ್ಕೋಟೆ. ಹೇಳಿ ಸರ್. ಮಾರ್ಕೆಟ್ ನಲ್ಲೇ ಇರ್ತಿದ್ರು ಸರ್ ಅವ್ರೆಲ್ಲ ರೀ. ಹಾ 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 ಓಕೆ ಓಕೆ. ಅವ್ರ ಇದರಿಂದ ಏನ ಇಲ್ಲಿ ಸದ್ಯಕ್ಕ ಅದು ಏನ ಈಗ ಏನ ಪ್ಯಾನ್ ಹಿಡಿದು ಅವ್ರು ಇವ್ರು ಏನು ಹೇಳ್ಕೊತ ಅಡ್ಡಾಡ್ತಾರಲ್ಲ ಸರ್, ಹಾ ಅದೆಲ್ಲ ಸುಳ್ಳು ಸುದ್ದಿ ಸರ್. ಹಾ 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 ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲರ? ಸಂಬಂಧ ಇಲ್ಲ ಸರ್ ಅವ್ರು. ಹೌದಾ? ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು ಈಗ ಒರಿಜಿನಲ್ ಲಡ್ಡು ಮುತ್ತೆ ಇದ್ದಾರಲ್ಲ, ಅವ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಮಾಹಿತಿ ಹೇಳ್ಬೋದಾ? ಅಂದ್ರೆ ಅವರ ಪವಾಡ ಬಗ್ಗೆ ಏನಾದ್ರು ನೀವು ನೋಡಿರುವಂತದ್ದು ಏನಾದ್ರು? ನಾವು ನೋಡಿದೇವ್ ಸರ್, ಸಣ್ಣ ಪವಾಡ ಆಗ್ಯಾವ ಸರ್ ಅವ್ರಿಗೆ. ಹಾ ಮಾರ್ಕೆಟ್ ನಲ್ಲಿ ಅವ್ರು ಏನ ಅಂಗಡಿಗಳು ಹೋಗಿದ್ರು, ಸಟ್ ಸುತ್ತಕೊಂಡ್ ಅಡ್ಡಾಡ್ತಿದ್ರು ಸರ್. ಹಾ ಹಾ ಮಾರ್ಕೆಟ್ ನಲ್ಲಿ ಯಾರ ಅಂಗಡಿಗೆ ಹೋಗ್ತಾರ, ಅವ್ರ ವ್ಯಾಪಾರ ಚಲೋ, ಅವ್ರು ಏನ್ ಕೊಟ್ಟಿರ್ತಾರ ಅದನ್ನ ಇದು ಮಾಡ್ಕೊತ ಹೋದಾರಿಗೆಲ್ಲ ಚಲೋ ಆಗ್ಕೊತ ಬಂದ. ಅವರು ಯಾರನ್ನು ಕೇಳಿ ತಿಂದು ಉಂಡು ಅಡ್ಡಾಡಿದಾರಲ್ಲ ಸರ್, ಅವ್ರು ಏನ್ ಮಾರ್ಕೆಟ್ನಾಗ ಏನ್ ಕಾಣ್ತದ ಅದನ್ನ ಇಸ್ಬೋದು, ತಿನ್ನೋದು, ಮಾಡ್ಕೋತ ಅಡ್ಡಾಡ್ಕೋತ ಪವಾಡ ಮಾಡ್ಕೋತ ಬಂದ ಸರ್ ಅವ್ರು. ಅದು ಹಿಂಗ ಅವರು ಪ್ರಪ್ರಥಮ ತೆಗ್ಗಿ ಸರ, ತೆಗ್ಗಿಯಿಂದ ಇಲ್ಲೇ ಬಂದು ಇದು ಮಾಡಿದ್ರು ಸರ್ ಅವರು. ಆದ್ರೆ ಈಗ ಸದ್ಯಕ್ಕೆ ಅವ್ರು ಇದು ಅಂತೂ ಯಾರನ್ನೂ ಬಿಟ್ಟಿಲ್ಲ ಸರ್ ಮಠಕ್ಕೆ. ತುಂಬ ಏನೈತೆ ಅದೇ ಕೊಪ್ಪಳದಾಗ ಅಲ್ಲೇ ಇಲ್ಲೇ ಏನೋ ಸುದ್ದಿ ಕೇಳಿ ಸರ್ ನಾವು ರೀ. ಅದು ಅವ್ರು ಸಿಗ್ತಾ ಇಲ್ಲ ಸರ್, ಅವ್ರು ಇಲ್ಲಿ ಬರುದು ಇಲ್ಲ, ಇಲ್ಲಿ ಇರಂಗ ಇಲ್ಲ ಅವ್ರು. ಈಗ ಏನ್ ಹವಾ ಎಪ್ಪಾರ ಸರ್ ಅವ್ರೆಲ್ಲ, ಇಲ್ಲಿ ಒಂದ್ ದಿವ್ಸನು ಬರಂಗಿಲ್ಲ ಸರ್ ಅವ್ರು. ಅವನ ಹೆಸರು ಮ್ಯಾಗ ಹಂಗ ಹೇಳ್ಕೊತ ಅಡ್ಡಾಡ್ತಾರ ಸರ್ ಅವ್ರು. ಇಲ್ಲಿ ಕಮಿಟಿಯವ್ರಿಗೆ ಸಿಕ್ಕಿಲ್ಲ ಸರ್ ಈಗ ಅವ್ರು. ಯಾರು ಈಗ ಫ್ಯಾನ್ ಹಿಡ್ಕೊಂಡ್ ತಿರ್ತಾ ಇರೋರು? ಹೌದೌದು ಸರ್. ಹೌದಾ, ಸಿಕ್ಕಿದಾರ ಅವರು? ಸಿಕ್ಕಿಲ್ಲ ಸರ್. ಅವ್ರು ಎಲ್ಲೇ ಸರ್ ಅದನ್ನ ಏನ್ ಮಾಡ್ತಾರ ಸರ್, ಸುಮ್ಮ ಒಂದ್ ಏನೋ ಮಾಡಿ ಅವ್ರು ಹೊಟ್ಟೆ ಸುಮ್ಮನೆ ಮಾಡ್ಕೋತ ಹೊಂಟಿದಾರೆ ಸರ್. ಯಾ ಪವಾಡ ಅವರು ಇದು ಮರಿ ಮುತ್ಯ ಇವು ಏನ್ ಹೇಳ್ತಾರ್ರಿ ಅವ್ರು, ಇಲ್ಲಿ ಯಾರು ಮಠಕ್ಕೆ ಸಂಬಂಧ ಇಲ್ಲ ಸರ್ ಅವ್ರು. ಅಂದ್ರೆ ಅವ್ರು ಈಗ ಸದ್ಯಕ್ಕೆ ನಿಮ್ಗೆ ಸಿಕ್ಕಿಲ್ಲ? ಇಲ್ಲ ಸರ್, ಸಿಕ್ಕಿಲ್ಲ ಅವ್ರು. ಈಗ ಒರಿಜಿನಲ್ ಲಡ್ಡು ಮುತ್ತೆ ಏನಿದ್ದಾರೆ ಅವರನ್ನ ನೀವು ನೋಡಿರುವಂತ ನೆನಪು ಏನಾದ್ರು ಇದೆಯಾ, ಅಥವಾ ನಿಮ್ಮ ಹಿರೀಕರು ಏನಾದ್ರು? ಹಾ ನೋಡಿದಾರೆ ಸರ್. ನೀವು ನೋಡಿಲ್ಲ ಖುದ್ದಾಗಿ? ನಾವು ಅಷ್ಟೇ ಒಂದು 3-4 ವರ್ಷ ಇದ್ದಾಗ ನೋಡಿವಿ ಸರ್. ನೀವು 4 ವರ್ಷ ಇರುವಾಗ? ಕೇಳಿದ್ದು ನೋಡಿವಿ ಸರ್. ಅಂದ್ರೆ ನಿಮ್ ಮನೆಯವರಿಗೆಲ್ಲ ಗೊತ್ತು, ನಿಮ್ಗೆ ಅಂದ್ರೆ 4 ವರ್ಷ ಬರುವಾಗ ನೀವು ನೋಡಿದ್ ನೆನಪು ಅಷ್ಟೇ? ಹೌದೌದು. ಈಗ್ಲೂ ಕೂಡ ಮಠ ಇದೆಯಲ್ಲ ಅದು ಗದ್ದೆನಗಿರಿ ಕ್ರಾಸ್? ದೊಡ್ಡ ಮಠ ಐತೆ ಸರ್, ಡೈಲಿ ಹೋಗ್ತಾ ಬರ್ತಾ ಇರ್ತಾರ ಭಕ್ತರು. ವರ್ಷಕ್ಕೆ 3 ಹುಣ್ಣಿಗೆ ಜಾತ್ರೆ ಆಗುತ್ತೆ. ಅದೇ ಗದ್ದೆನಗಿರಿ ಕ್ರಾಸ್ ಬಳಿ ಅಲ್ಲ ಅದು ಇರೋದು? ಗದ್ದೆನಗಿರಿ ಕ್ರಾಸ್ ಇಂದ ಹುಬ್ಳಿ ರೋಡಿಗೆ ಐತೆ ಸರ್, ಸಿಂಗೇರಿ ಸರ್ವೆ ನಂಬರ್ ಬರ್ತದೆ ಅದು. ಅಲ್ಲಿ ಏನಾದ್ರು ಜಾತ್ರೆ ಏನಾದ್ರು ನಡೆಯುತ್ತಾ, ಹೇಗೆ ಸರ್? ಜಾತ್ರೆ ಆಗತ್ತೆ ಸರ್. ಅದು ವರ್ಷಕ್ಕೆ ನೂಲು ಹುಣ್ಣಿಮೆ ದಿವಸ 2 ದಿವಸ ಜಾತ್ರೆ ಆಗತ್ತೆ ಸರ್, ದೊಡ್ಡ ಪ್ರಮಾಣ. ಹೌದಾ? ಮತ್ತೆ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಅನ್ನಪ್ರಸ್ಥ ಇರ್ತದೆ. ಪ್ರತಿ ಅಮಾವಾಸ್ಯೆ ಅನ್ನಪ್ರಸ್ಥ ಇರ್ತದೆ.
ಭಕ್ತರು ಕೊಡ್ತಾರೆ ಸರ್ ಎಲ್ಲ ಅನ್ನಪ್ರಸ್ಥ ಅನ್ನಸಾರ ಶಿರ ಕಂಟಿನ್ಯೂ ಇರ್ತದೆ ಮತ್ತೆ. ಹಾ ಹಾ ಹಾ. ಅಂದ್ರೆ ಅವರ ಅಂತ್ಯ ಸಂಸ್ಕಾರ ಅಲ್ಲೇ ಆಗಿದ್ದ ಮಠದಲ್ಲಿ? ಹಾ ಮಠದಲ್ಲಿ ಆಗಿತ್ತು. ಹಾ 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 ಹಾ. ಇಲ್ಲೇ ಗದ್ದಿಗೆ ಎಲ್ಲ ಐತೆ ಸರ್ ಇಲ್ಲೇ. ಹ್ಮ್. ಅದೇ ನಿಮ್ದು ಬೋರ್ಡ್ ಅಲ್ಲಿ ನಂಬರ್ ನೋಡಿದೆ, ಅಂದ್ರೆ ಕೊಡುಗೆ. ಹೌದು ನಾವು ಅಲ್ಲಿ ಕೊಡುಗೆ ಕೊಟ್ಟು ಅಲ್ಲಿ ನಮ್ಮ ಬೋರ್ವೆಲ್ ಗಾಡಿ ಅದಾವ ಸರ್, ಅಲ್ಲೇ ಸ್ಟಾಪ್ ಮಾಡಿರ್ತೀವಿ ನಾವು. ಅಲ್ಲೇ ಸ್ಟಾಪ್ ಮಾಡ್ತೀರಾ? ಹೌದು ಸರ್, ಹಾ 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 ಹಾ. ಅಲ್ಲೇ ಸ್ಟಾಪ್ ಮಾಡಿದ್ರು. ದೊಡ್ಡ ಮಠ ಐತಾರೆ, ಮ್ಯಾರೇಜ್ ಆಗ್ತಾವ, ಕಲ್ಯಾಣ ಮಂಟಪ ಐತಾರೆ, ಹ್ಮ್. ಎಲ್ಲ ತರ ವ್ಯವಸ್ಥೆ ಐತೆ ಸರ್ ಈಗ. ಹ್ಮ್. ಆದ್ರೆ ಡೈಲಿ ಅನ್ನಪ್ರಸ್ಥ ಏನಿರಲ್ಲ ಸರ್, ಅಮಾಸಿ ಹುಣ್ಣಿ ಅಷ್ಟೇ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಅಂದ್ರೆ ಪೂಜೆ ಯಾವಾಗ್ಲೂ ಇರತ್ತಾ? ಹಾ ಡೈಲಿ 2 ಟೈಮ್ ಇರುತ್ತೆ. ಅಂದ್ರೆ ಡೈಲಿ ಪೂಜೆ ಇರುತ್ತೆ, ಊಟ ಮಾತ್ರ ಅಮಾವಾಸ್ಯೆ ಹುಣ್ಣಿಮೆಗೆ? ಹಾ ಅಮಾಸಿ ಹುಣ್ಣಿ ಸರ್. ಹಾ ಹಾ ಹಾ. ಮತ್ತೆ ಯಾವ ಭಕ್ತಾದಿಗಳು ವಸ್ತಿ ಬಂದ್ರೆ ಇರಾಕ್ ಜಾಗ ಅಷ್ಟೇ, ಅಲ್ಲಿ ದೊಡ್ಡ ಗುಡಿ ಐತೆ ಸರ್ ಮಠ ಅದು. ಹಾ 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 ಹಾ. ಎಲ್ಲ ವ್ಯವಸ್ಥೆ 4 ಎಕರೆ ಜಾಗ ಐತೆ ಸರ್ ಅದು. ಹಾ 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 ಹಾ. ಓಕೆ. ಅದು ಒಬ್ರು ಭಕ್ತರು ಕೊಟ್ಟಿದ್ದಾರೆ ಸರ್, ಅಲ್ಲೇ ಅವ್ರಿಗೆ ಹೇಳಿದ್ರೆ ಅವ್ರು ಕೊಟ್ಟಾರ ಅಲ್ಲೇ. ಹಾ ಹಾ ಹಾ. ಅದೇ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗ್ತಿದೆಯಲ್ಲ, ಸೊ ಅದು ನಿಜಾನ ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ನಾವು ಒಂದು ರಿಸರ್ಚ್ ಮಾಡ್ತಾ ಇದ್ವಿ, ಸ್ಟೋರಿ ಮಾಡ್ತಾ ಇದ್ವಿ. ಸೊ ನಾವು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ನಿಮ್ ನಂಬರ್ ಸಿಕ್ತು, ಅದಕ್ಕೋಸ್ಕರ ಕರೆ ಮಾಡಿದೆ ಸರ್. ನಿಮ್ ಹೆಸರು? ಶ್ರೀಶೈಲ್ ಅಂತೀವಿ ಸರ್. ಸರ್ ಹೇಳಿ. ಶ್ರೀಶೈಲ್ ಸರ್. ಶ್ರೀಶೈಲ್. ಹಾ ಸರ್. ಹಾ ಹಾ ಹಾ. ಅಲ್ಲ ಅವ್ರ ಫೋಟೋಗ್ರಾಫರ್ ಇವಾಗ ಬದುಕಿಲ್ವಾ ಹೇಗೆ? ತೀರ್ಕೊಂಡ್ರ ಸರ್ ಅವರು. ಹೌದು ತೀರ್ಕೊಂಡಿದ್ದಾರಾ? ಓಕೆ. ಅದು ಯಾವ ಸ್ಟೋರಿಯಲ್ಲಿ ನೋಡ್ದಾಗಿತ್ತು, ಹಳೆ ವಿಡಿಯೋ, 4 ವರ್ಷದ. ಹೌದೌದು. ಇಲ್ಲ ಸರ್, ಅವೆಲ್ಲ ವಿಡಿಯೋ ಫೋಕಸ್ ವಿಡಿಯೋ ಸರ್ ಅವ್ರಲ್ಲ. ಹೌದಾ? ಇದು ಬರಲ್ಲ ಸರ್, ಅವರು ಈಗ ಏನ್ ವಿಡಿಯೋ ಮಾಡಿದಾರಲ್ಲ ಸರ್, ಅಲ್ಲಿ ಫ್ಯಾನ್ ಹಿಡಿದೋದು. ಅವ್ರು ಇಬ್ರು ಸ್ವಾಮಿಗಳು ಇಲ್ಲಿ ಬರಂಗೂ ಇಲ್ಲ, ಇಲ್ಲಿ ನೋಡಿನೂ ಇಲ್ಲ ಸರ್ ನಾವು ಎಲ್ಲ. ಈಗ ಇಲ್ಲಿ ಇರಾಕೈತಿ 20 ವರ್ಷ. ಅಂದ್ರೆ ಸುಖ ಸುಮ್ನೆ ಅವ್ರ ಹೆಸರು ಹೇಳ್ಕೊಂಡು ಇದ್ ಮಾಡ್ತಿದ್ರು. ಮಾಡ್ಕೊಂಡು ಅಡ್ಡಾಡ್ತಾರೆ. ಆದ್ರೂ ಕೂಡ ಅವ್ರನ್ನು ನಂಬೋರು ತುಂಬಾ ಜನ ಇದ್ದಾರೆ. ಅವ್ರ ಮನೆ ಕರ್ಕೊ ಬಂದ್ರೆ ಏನೋ ಒಂದು ಸುಖ ಶಾಂತಿ ನೆಮ್ಮದಿ ಹಾಗೆ ಶ್ರೀಮಂತಿಕೆ ಬರತ್ತೆ ಅನ್ನೋದೊಂದು ನಂಬಿಕೆ. ಅದು ಎಲ್ಲ ಸುಳ್ಳು ಸುದ್ದಿ ಹೆಚ್ಚಾರ ಸರ್. ಅದು ಮೊದಲ ಮುತ್ಯಾರ ತಗೊಂಡ ಇದೆ ಸರ್. ಅದ ಮನೆಗ್ ಬಂದು ಹೋದ್ರೆ, ಅಂಗಡಿಗಳು ಹೋದ್ರ ಅಲ್ಲಿ ಅವ್ರಿಗೆ ಏನು ಅಂಗಡಿ ಒಳಗೆ ಹೋಗ್ತಾರ, ಏನ್ ತಿಂತಾರ ಯಾರು ಏನು ಅಂತಿದ್ರು ಸರ್. ಅವ್ರೆಲ್ಲ ಶ್ರೀಮಂತರೇ ಆಗಿದಾರ ಸರ್ ಬಾಲ್ಗುಡ್ಡೆ. ಅವ್ರು ಮಾಡಿದ್ದು ಪವಾಡ ಮೊದಲು ಸರ್ ಅದು. ಹಿಂಗಾಗಿ ಅವನ್ನೆಲ್ಲ ನೋಡಿ ಇದು ಮಾಡಿದ್ದು ಪಿಕ್ಚರ್ನು ಮಾಡಿದಾರಲ್ಲ ಸರ್ ಅದು. ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು. ಹೌದು. ಅದು ನೋಡ್ಕೊಂಡು ಇವರು ಅದನ್ನ ಮಾಡಾಕತ್ತಿದ್ದಾರೆ ಸರ್ ಕಾಪಿ. ಅಂದ್ರೆ ನೀವು ಸಿನಿಮಾ ನೋಡಿದ್ರಲ್ಲ, ಆ ಸಿನಿಮಾದಲ್ಲೆಲ್ಲ ಕೊಟ್ಟಿರೋದೆಲ್ಲ ನಿಜವಾಗೂ ನಡೆದಿರೋದ? ನಿಜ ಸರ್, ನಿಜ ಸರ್. ಹೌದು, ಇಲ್ಲೇ ಎಲ್ಲ ಶೂಟಿಂಗ್ ಮಾಡಿದ್ದಾರೆ ಸರ್. ಓಕೆ ಸರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.